ಮೇ 1 ಮೇ 1ನೇ ತಾರೀಕನ್ನು ಜಾಗತಿಕ ಕಾರ್ಮಿಕ ದಿನಾಚರಣೆಯನ್ನಾಗಿ ಆಚರಿಸ್ತೇವೆ. ಯಾವುದೇ ಒಂದು ಉತ್ಪಾದಕತೆಯನ್ನು ತಗೊಂಡಾಗ ಮೊದಲನೇದಾಗಿ ಬರೋದು ಲ್ಯಾಂಡ್ ಅಥವಾ ರಿಸೋರ್ಸಸ್, ಸಂಪನ್ಮೂಲಗಳು ಬೇಕು. ನಂತರ ಎರಡನೇದು ಕಾರ್ಮಿಕ ವರ್ಗ, ಮೂರನೇದು ಬಂಡವಾಳ, ನಾಲ್ಕನೇದು ಮ್ಯಾನೇಜ್ಮೆಂಟ್. ಈ ಒಂದು 4 ಪಿಲ್ಲರ್ ಅಂತ ಹೇಳ್ಬೋದು, 4 ಆಧಾರ ಸ್ತಂಭಗಳು ಅಂತ ಹೇಳ್ಬೋದು. ಯಾವುದೇ ಒಂದು ದೇಶದ ಒಂದು ಅಭಿವೃದ್ಧಿಗೆ ಈ 4 ಆಧಾರ ಸ್ತಂಭಗಳು. ಅದರಲ್ಲಿ ಪ್ರಮುಖವಾದಂಥ ಒಂದು ಆಧಾರ ಸ್ತಂಭ ಕಾರ್ಮಿಕ ವರ್ಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾರತದ ಜನಸಂಖ್ಯೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ 1.5 ಬಿಲಿಯನ್ಗಿಂತ ಜಾಸ್ತಿ ಆಗಿದೆ. ಇವಾಗ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಹೆಚ್ಚಿರುವಂಥ ಜನಸಂಖ್ಯೆ ನಮ್ಮ ದೇಶದಲ್ಲಿದೆ. ಇದು ಇತ್ತೀಚಿನ ವಿದ್ಯಮಾನ ಆದರೂ ಸಹ ಇತಿಹಾಸದಲ್ಲಿ ನೀವು ನೋಡಿದ್ರಿ ಅಂತಂದರೆ ನಮ್ಮ ಒಂದು ಕಾರ್ಮಿಕ ಶಕ್ತಿ, ಉದಾಹರಣೆಗೆ ಗುಜರಾತಿಂದ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ರು ಅಲ್ಲಿನ ಕಬ್ಬು ಪ್ಲಾಂಟೇಶನ್ಗಳನ್ನು ನೋಡ್ಕೊಳ್ಳೋದಕ್ಕೋಸ್ಕರ. ಅಲ್ಲಿನ ಪೆಸಿಫಿಕ್ ಐಲ್ಯಾಂಡಲ್ಲಿ ಗಯಾನಾದಲ್ಲಿ ಆಂಧ್ರದ ಕಾರ್ಮಿಕರು ಹೋಗಿದ್ರು. ಇವತ್ತು ನೀವು ಗಯಾನದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡಿದ್ರಿ ಅಂತಂದರೆ ಚಂಡೀ ಜಗನ್ ಏರ್ಪೋರ್ಟ್ ಅಂತೇಳಿ. ಇವತ್ತಿನ GDP ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ GDP ಇರೋದು ಗಯಾನದಲ್ಲಿ. 4 ವರ್ಷದಲ್ಲಿ ಪ್ರತಿ ವರ್ಷ 60% ಗ್ರೋತನ್ನು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಾಯ್ತಪ್ಪ ಅಂದರೆ ಅವ್ರಿಗೆ ಒಂದು ದೊಡ್ಡ ಜಾಕ್ಪಾಟ್ ಸಿಕ್ತು. ಯಾಕೆಂದರೆ ವೆನಿಜುಲಾ ಬಿಟ್ಟರೆ 2ನೇ ಹೈಯೆಸ್ಟ್ ಆಯಿಲ್ ಅಲ್ಲಿ ನಿಕ್ಷೇಪಗಳು ಸಿಕ್ತು. ಅಂದ್ರೇನು, ಪೆಟ್ರೋಲಿಯಂ ನಿಕ್ಷೇಪಗಳು ಸಿಕ್ಕಿರೋದ್ರಿಂದ ಇವತ್ತು ಜಾಗತಿಕ ಮಟ್ಟದಲ್ಲಿ ಗಯಾನ ಹೆಸರು ಬಹಳಷ್ಟು ಪ್ರಚಲಿತವಾಗಿ ಕಾಣಿಸ್ತಾ ಇದೆ. ನಾನು ಈಗ ಹೇಳ್ತಾ ಇರೋದು ಬರೀ ಗುಜರಾತ್ ಇದ್ರದ್ದಷ್ಟೇ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ತಮಿಳಿನ ಕಾರ್ಮಿಕರೇನಿದ್ದಾರೆ ದೇಶವನ್ನು ಬಿಟ್ಟು ಸಹಿತ ಹೋದ್ರು. ಸಿಂಗಾಪುರ್, ಇಂಡೋನೇಷ್ಯಾ, ಮಲೇಷ್ಯಾ. ಇವತ್ತು ಮಲೇಷ್ಯಾದಲ್ಲಿ ಹೋದರೆ ಒಂದು ಪ್ರಮುಖ ಭಾಷೆ ತಮಿಳಿದೆ. ಕಾರ್ಮಿಕರು ಅಸಂಘಟಿತರಾಗಿ ಅಲ್ಲಿ ಅವಾಗ ಹೋದರು. ಕಾರಣ ಏನಪ್ಪ ಅಂತಂದರೆ ಕಂಟಿನ್ಯೂಸ್ ಆಗಿ ಬಂದಂಥ ಬರಗಾಲಗಳು, ಅದೇ ರೀತಿ ಬಂದಂಥ ಅತ್ಯಂತ ಹೆಚ್ಚಾದ ಮಳೆಗಳು, ಅಂದರೆ ಅತಿವೃಷ್ಟಿ ಅನಾವೃಷ್ಟಿಗಳೇ ಕಾರಣಗಳು. ಅವ್ರ ಜೀವನ ಸಾಗಿಸೋದಕ್ಕೋಸ್ಕರ ಬೇರೆ ದೇಶಕ್ಕೆ ಹೋಗಿರೋಂಥ ಉದ್ಯಮಗಳಿದ್ದಾವೆ. ಆ ದೇಶದಲ್ಲಿ ಸಮ್ಮಿಳಿತವಾಗಿ ಇವತ್ತು ರಾಜಕೀಯವಾಗಿ ಸಹಿತ ಬಹಳ ಪ್ರಬಲರಾಗಿದ್ದಾರೆ. ನಾನು ನಿಮ್ಗೆ ಹೇಳಿದೆ, ಗಯಾನದ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಸರು ಚಂಡೀ ಜಗನ್ ಏರ್ಪೋರ್ಟ್ ಅಂತೇಳಿ. ನಿಮಗೆಲ್ಲ ಗೊತ್ತಿದ್ದಾಗೆ ಮಹಾತ್ಮ ಗಾಂಧಿ ಈ ಒಂದು ಸಂಘಟನೆ ಇದರ ಸ್ವಾತಂತ್ರ್ಯಕ್ಕೆ ಹೋರಾಡೋಕ್ಕಿಂತ ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಅವರು ವಕೀಲಿಕೆ ಮಾಡ್ತಾಯಿದ್ರು. ಅಲ್ಲಿ ಹೋಗಿದ್ದೆವು. ಕಾರಣ ಗುಜರಾತಿನ ಒಂದು ಕಾರ್ಮಿಕ ವರ್ಗದ ಒಂದು ಕ್ಷೇಮಕ್ಕೋಸ್ಕರ, ಅವರ ಒಂದು ಹಕ್ಕು ಬಾಧ್ಯತೆಗಳನ್ನು ಅದನ್ನು ಕೊಡಿಸ್ಲಿಕ್ಕೋಸ್ಕರ, ಆ ಒಂದು ವ್ಯವಸ್ಥೆಯ ವಿರುದ್ಧ ಹೋರಾಡೋದಕ್ಕೋಸ್ಕರ ಹೋಗಿದ್ರು. ಇದಕ್ಕಿಂತ ಹಿಂದೆ ಹೋದ್ವಿ ಅಂತಂದರೆ ಈ ಒಂದು ಕಲೋನಿಯಲಿಸಮ್ ಏನಿದೆ, ಈ ಬ್ರಿಟಿಷರು ಈ ಒಂದು ಕಾರ್ಮಿಕ ವರ್ಗರನ್ನು ಮನುಷ್ಯರಾಗಿ ಸಹಿತನೂ ಅವರನ್ನು ಟ್ರೀಟ್ ಮಾಡ್ತಾ ಇರಲಿಲ್ಲ. ಅವ್ರನ್ನ ಗುಲಾಮಿ ಪದ್ಧತಿಯಲ್ಲಿ ಹೋಗ್ತಾ ಇತ್ತು. ಇವತ್ತಿನ ದಿನಮಾನದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ಗುಲಾಮಿ ಪದ್ಧತಿಯಿಂದ ಹೋದಂಥ ಬರಾಕ್ ಒಬಾಮಾ ಇವತ್ತು ಅಮೆರಿಕದ ಅಧ್ಯಕ್ಷ ಆಗಿರುವಂಥ ಉದಾಹರಣೆಗಳು ಸಹಿತ ನಮ್ಮ ಎದುರುಗಳೇ ಇದೆ. ಇವತ್ತಿನ ದಿನಮಾನಗಳಲ್ಲಿ ನಾವು ಏನಾಗಬೇಕಾಗಿದೆ ಅಂತಂದರೆ, ನಾವು ಪ್ರಪಂಚದ ವಿಷಯ ಹೇಳಿದೆ, ಆದರೆ ನಮ್ಮ ಒಂದು ಕ್ಯಾಂಪಸ್ ವಿಷಯ ತಗೊಂಡಾಗ 10 ಜನ ಕೆಲಸ ಮಾಡುವಂಥದ್ದನ್ನು 5 ಜನ ಕೆಲಸ ಮಾಡೋದು ಉದಾಹರಣೆಗಳಿದೆ. ಉದಾಹರಣೆಗೆ ರಾಶಿ ಮಾಡೋದಾಗಲಿ, ತೊಗರಿ ರಾಶಿ ಮಾಡೋದಾಗಲಿ, ನಿಜವಾಗ್ಲೂ 10 ಜನ ಬೇಕಾಗಿರುವಂಥದ್ದನ್ನು ಮತ್ತೆ 5 ಜನ ಮಾಡಿರುವಂಥ ಉದಾಹರಣೆಗಳಿದ್ದಾವೆ. ಅಷ್ಟು ನಿಮ್ಮ ಕಾರ್ಯಕ್ಷಮತೆ ಭಾಳ ಚೆನ್ನಾಗಿದೆ. ಇವಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ನಿಮ್ಮ ಒಂದು ನಿಷ್ಠೆ, ನಿಮ್ಮ ಒಂದು ಆರೋಗ್ಯ. ನೀವು ಚೆನ್ನಾಗಿ ಕಷ್ಟಪಟ್ಟು ದುಡಿದ್ರಿ ಅಂತಂದರೆ ನಿಜವಾಗ್ಲೂ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ದಿವಸಗಳನ್ನು ಕಾಣ್ಬೋದು. ಹಾಸ್ಟೆಲ್ ಆಗಲಿ, ಎಷ್ಟು ನಿಜವಾಗ್ಲೂ ಮನೇಲಿ ಕೆಲವೊಂದು ಮನೇಲಿ ಬರೀ 3 ಜನಕ್ಕೆ ಅಡುಗೆ ಮಾಡೋದು. ಎಷ್ಟೋ ಸಲ 8 ಗಂಟೆಗೆ ನಮ್ಗೆ ತಿಂಡಿ ತಯಾರಾಗಿರೋದಿಲ್ಲ. ಆದರೆ ಇಲ್ಲಿ 100 ಮಕ್ಕಳಿಗೆ ತಯಾರು ಮಾಡೋದೇನಿರುತ್ತೆ, ಎಕ್ಸಾಕ್ಟಾಗಿ 7:30ಗೆ ಎಲ್ಲ ತಿಂಡಿ ಊಟ ಎಲ್ಲ ರೆಡಿ ಇರುತ್ತೆ.
ಅದಕ್ಕೆ ನಿಜವಾಗ್ಲೂ ಅವರ ಒಂದು ಶ್ರಮಕ್ಕೆ ನಾವು ಚಿರಋಣಿಯಾಗಿರ್ಬೇಕು. ನಮ್ಮ ಮನೆಯಲ್ಲೇ ಸಹಿತ 8 ಗಂಟೆಗೆ ಆಗೋದಿಲ್ಲ. ಇರೋದು 3 ಜನ ಅಂತಂದ್ರೆ ಎಷ್ಟೋ ಸಲ ಆ ಸಮಯಕ್ಕೆ ನಾವು ಕರೆಕ್ಟಾಗಿ ಮಾಡ್ಕೊಳಕ್ಕಾಗಲ್ಲ. ನೂರಾರು ಜನಕ್ಕೆ ಮಾಡ್ತಾರೆ ಅಂತಂದಾಗ ಅವ್ರ ಹಿಂದೆ ಶ್ರಮ ಇರುತ್ತೆ. ಅವರಿಗೆ ಒಂದು ಆ ಎಂಪತಿ ಇರುತ್ತೆ. ಅದೇ ರೀತಿ ಅವರ ಹುಡುಗರಿಗೆ ಏನು ಮುಂದೆ ಒಳ್ಳೆ ಕೆಲಸ ಮಾಡ್ತೇವೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲ ಅವ್ರದ್ದು ಋಣ ಇರುತ್ತೆ. ಸಮಾಜದಲ್ಲಿ ನಿಜವಾಗ್ಲೂ ಋಣಗಳು ಭಾಳ ಇರ್ತವೆ. ಸಣ್ಣ ಹೆಲ್ಪ್ ಮಾಡಿರೋಂಥನ್ನು ಸಹಿತ ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಮಕ್ಕಳು ನೀವು ಮುಂದಿನ ದಿನಮಾನದಲ್ಲಿ ಭಾಳ ಒಳ್ಳೊಳ್ಳೆ ಇದಕ್ಕೆ ಹೋಗುವಂಥ ಒಂದು ಸಾಧ್ಯತೆಗಳಿರ್ತವೆ. ಒಳ್ಳೆ ಒಂದು ಅಧಿಕಾರವನ್ನು ಅಲಂಕರಿಸುವಂಥ ಒಂದು ಅವಕಾಶಗಳು ನಿಮ್ಮ ಮುಂದಿನ ಜೀವನದಲ್ಲಿ ಬರ್ತವೆ. ಆವಾಗ ಈ ದಿವಸಗಳನ್ನು ಮರಿಬೇಡಿ. ಯಾಕೆಂತಂದರೆ ನಿಮಗೆ ಎಷ್ಟು ಸಣ್ಣವಾದಂಥ ಒಂದು ಸಹಾಯ ಮಾಡಿರೋರನ್ನು ನೆನ್ಪಿಟ್ಕೊಳ್ಳಿ. ಇವರಿಗೆ ಸಹಾಯ ಮಾಡಬೇಕಂತಿಲ್ಲ, ಬೇರೆ ಜನರಲ್ ಆಗಿ ಅದೇನಪ್ಪ ಅಂತಂದರೆ ಯಾರು ಕಷ್ಟದಲ್ಲಿ ಇರ್ತಾರೆ, ಯಾರು ಕಾರ್ಮಿಕ ವರ್ಗದವರು ಕಷ್ಟದಲ್ಲಿರ್ತಾರೆ ಅವರಿಗೆ ನೀವು ಸಹಾಯ ಮಾಡೋದಕ್ಕೆ ನೀವು ಸದಾ ಸಿದ್ಧರಾಗಿರ್ರಿ. ಇವಾಗೇನು ಮಾಡ್ಲಿಕ್ಕಾಗಲ್ಲ, ಇವಾಗೇನು ಮಾಡೋಕ್ಕೆ ಹೋಗ್ಬೇಡಿ. ಏನಂತಂದರೆ ನೀವು ಇನ್ನು ಕಲಿತಾ ಇದ್ದೀರಾ, ನಿಮ್ಮ ಪೇರೆಂಟ್ಸು ನಿಮ್ಮ ತಂದೆ ತಾಯಿಗಳು ದುಡ್ಡು ಕೊಡ್ತಿದ್ದಾರೆ, ನೀವು ಈ ಟೈಮಲ್ಲಿ ನಿಮ್ಮ ಹೆಲ್ಪ್ ಮಾಡೋದು ಬೇಡ. ಮುಂದಿನ ದಿನಮಾನಗಳಲ್ಲಿ ನೀವು ಸ್ವತಂತ್ರವಾಗಿ ನೀವೇ ನಿಂತು ನಿಮ್ಮ ಕಾಲ ಮೇಲೆ ನಿಂತು ದುಡಿಮೆ ಮಾಡೋ ಟೈಮಲ್ಲಿ ಈ ಒಂದು ಭಾಳ ಶ್ರಮಿಕ ವರ್ಗ, ಭಾಳಷ್ಟು ಕಷ್ಟಪಡುವಂಥ ವರ್ಗಕ್ಕೆ ಒಂದು ಅಂತಃಕರಣ ಭಾವನೆಗಳು ನಿಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ. ನಿಮ್ಮಿಂದ ನಿಜವಾಗ್ಲೂ ನಮ್ಮ ಕೆಲಸಗಳು ಭಾಳ ಸರಾಗವಾಗಿ ನಡೀತಾ ಇದೆ. ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅದು ಬೀದರ್ ಕ್ಯಾಂಪಸ್ ನಮ್ಗೆ ಭಾಳ ಖುಷಿ ಆಗ್ತದೆ. ಯಾಕೆಂತಂದರೆ ಯಾವುದನ್ನು ಸಹಿತನೂ ಬೇಕಾಬಿಟ್ಟಿ ಮಾಡೋದಿಲ್ಲ. ಎಲ್ಲರೂ ನಮ್ಮದಾಗಿ ಅಂದರೆ ಭಾಳ ಮನಸ್ಸಿಗೆ ಹಚ್ಕೊಂಡು ಕೆಲಸ ಮಾಡೋದು ನನಗೆ ನಿಜವಾಗ್ಲೂ ಮನಸ್ಸಿಗೆ ಆಗಿದೆ. ಈ ನಿಟ್ಟಿನಲ್ಲಿ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ. ನಮಸ್ತೆ.